TV9 Education Expo 2025, which is a very good platform to give any details about the different courses. So which is held in Hubballi and to the normal peoples and also for the student, which is a good platform to give any idea about the details of the different courses. So we are coming from the Nargund group of institutions which can be established on the 1992. So we have two campuses, majorly one in Bangalore and another one is in Koppal, and we are having a majorly pharmacy colleges will be having. Along with that, we are also having the PUC and also international schools are there. And now we can also go for the BMS colleges. Thank you. Veeresh. ತುಂಬ ಯೂಸ್ಫುಲ್ ಆಗಿದೆ. ಆ್ಯಕ್ಚುಲಿ ನಾನು ಇವತ್ತು 2ನೇ ಎಕ್ಸ್ಪೋ ಬರ್ತಾ ಇರೋದು. ಕಲಬುರಗಿಲೂ ಚೆನ್ನಾಗಿ ಇವೆಂಟ್ ನಡೀತು, ಇಲ್ಲೂ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದರೆ ಲೈಕ್ ವಾಕಿಂಗ್ಸ್ ಬರ್ತಾ ಇದೆ. ಮಿಕ್ಸ್ ಆಫ್ ಆಲ್ ಸ್ಟೂಡೆಂಟ್ಸ್ ಲೈಕ್ ಫಸ್ಟ್ PUC ಆಗ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ಸ್ ಆಗ್ಬೋದು, UGಗೆ ದೇ ಆರ್ ಅಪ್ರೋಚಿಂಗ್ ಇಸ್ ವೆರಿ ಗುಡ್. ನಮ್ಮದು ಇವಾಗ ಚಾಣಕ್ಯ ಯೂನಿವರ್ಸಿಟಿ ಬಂದು ಇದು ದೇವನಹಳ್ಳಿ ಇರೋದು. ಲೈಕ್ ಇಟ್ ಸ್ಟಾರ್ಟೆಡ್ ರೀಸೆಂಟ್ಲಿ 4 years ಬ್ಯಾಕ್. ಸೊ ವಿ ಹ್ಯಾವ್ ಆಲ್ UG ಆ್ಯಂಡ್ PG ಪ್ರೋಗ್ರಾಮ್ಸ್. ಸೊ ಸ್ಟೂಡೆಂಟ್ಸ್ಗೆ ನಾವು ಹೇಳೋದಂತ ಏನಂತ ಹೇಳಿದ್ರೆ, ಲೈಕ್ ವೈ ವಿ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ, ವಿ ಆರ್ ಫಾಲೋಯಿಂಗ್ NEP ಗೈಡ್ಲೈನ್ಸ್. ಸೊ ಅದರಿಂದ ಅದೊಂದು ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಓನರ್ಶಿಪ್ ಕೈಂಡ್ ಆಫ್. ದಿಸ್ ಆರ್ ದ ಒನ್ ಹೂ ಇಸ್ ಲೈಕ್ ಪರ್ಸನ್ಸ್ ಬಿಹೈಂಡ್ ಅವರ್ ಚಾಣಕ್ಯ ಯೂನಿವರ್ಸಿಟಿ. ಅವ್ರೇನಂತ ಹೇಳಿದ್ರೆ ದೇ ಡೂ ಲೈಕ್ CSR ಆ್ಯಕ್ಟಿವಿಟೀಸ್. ಸೊ ಹಿಂಗೆ ಅಂತ ಹೇಳಿದ್ರೆ CSR ಫಂಡಿಂಗ್ ಏನಿರುತ್ತೆ ಆ ಫಂಡಿಂಗ್ನ ನಮ್ಮ ಚಾಣಕ್ಯ ಯೂನಿವರ್ಸಿಟಿಗೆ ಇನ್ವೆಸ್ಟ್ ಮಾಡ್ತಾರೆ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಆ್ಯಂಡ್ ಆಲ್ಸೋ ಮೋರ್ ಓವರ್ ವಿ ಹ್ಯಾವ್ ಆಲ್ಸೋ CSAT ಅಂತ ಇದೆ, ವೇರ್ ಇನ್ಕಮ್ ಶುಡ್ ಬಿ 8 lakh ಬಿಲೋ. ಆ್ಯಂಡ್ ಸ್ಟೂಡೆಂಟ್ ಇಫ್ ದೇ ಸ್ಕೋರ್ ಲೈಕ್ 85% ಆ್ಯಂಡ್ ಎಬೋವ್ ಇನ್ ದ 12th ಮಾರ್ಕ್ಸ್ ಶೀಟ್. ಸೊ ನಮ್ಮದು ಏನಂತ ಹೇಳ್ತಾರೆ, ದೇ ವಿಲ್ ಹ್ಯಾವ್ ಎ ಫ್ರೀ ಎಜುಕೇಷನ್ ಫಾರ್ ಕಂಪ್ಲೀಟ್ ಆಲ್ ದ UG ಆ್ಯಂಡ್ PG ಪ್ರೋಗ್ರಾಮ್ಸ್. ಸೊ ಅದು ಇಟ್ಸ್ ಎ ವೆರಿ ಗುಡ್ ಬೆನಿಫಿಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ನನ್ನ ಹೆಸರು ಕನಕ್ ದಾಸ್ ಅಂತ. ನಾನು ಅಮಿಟಿ ಯೂನಿವರ್ಸಿಟಿ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಫಾರ್ ಮಾರ್ಕೆಟಿಂಗ್ ಆ್ಯಂಡ್ ಔಟ್ರೀಚ್. ಬೇಸಿಕಲಿ ನಾನು ನಾರ್ತ್ ಕರ್ನಾಟಕ, ಅಂದರೆ ನಾನು ಎಜುಕೇಷನ್ ಎಲ್ಲ ಆಗಿರೋದು ಧಾರವಾಡ JSS ಆ್ಯಂಡ್ ಯೂನಿವರ್ಸಿಟಿ. ಸೊ ಹುಬ್ಳಿಲಿ ಎಕ್ಸ್ಪೋ ನಾವು ಸೆಕೆಂಡ್ ಟೈಮ್ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು. ಇಲ್ಲಿ ಹೇಗೆ ಅಂದರೆ ಚೆನ್ನಾಗಿತ್ತು, ರೆಸ್ಪಾನ್ಸಸ್ ಎಲ್ಲ ಚೆನ್ನಾಗಿತ್ತು. ನಮ್ಮ ಥರ ಸುಮಾರು ಯೂನಿವರ್ಸಿಟೀಸ್ ಎಲ್ಲ ಬಂದಿತ್ತು, ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಮ್ಮ ಯೂನಿವರ್ಸಿಟಿ ಓವರಾಲ್ ಇದು ನಮ್ಮ 13ನೇ ಯೂನಿವರ್ಸಿಟಿ ಓವರಾಲ್ ಇಂಡಿಯಾ ತೊಗೊಂಡ್ರೆ. 12 ಕ್ಯಾಂಪಸಸ್ ನಾರ್ತ್ ಇಂಡಿಯಾದಲ್ಲಿದೆ, ಇದು ನಮ್ಮ 13ನೇ ಕ್ಯಾಂಪಸ್. ಸೊ ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ನಾವು ಸ್ಟಾರ್ಟ್ ಮಾಡಿದಾಗ ಬರೀ 4 ಬ್ರಾಂಚಸ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ವಿ ಆರ್ ರನ್ನಿಂಗ್ 49 ಪ್ರೋಗ್ರಾಮ್ಸ್, ಅಂದರೆ ಇವಾಗ 49 ಪ್ರೋಗ್ರಾಮ್ ನಡೆಸ್ತಿದ್ದೀವಿ. ಸೊ ಇಯರ್ ಬೈ ಇಯರ್ ನಾವು ಪ್ರೋಗ್ರಾಮ್ನ ಜಾಸ್ತಿ ಮಾಡ್ತಿದ್ದೀವಿ. ಸೊ ಇಲ್ಲಿ ಬಿ ಟೆಕ್ ಅಂದರೆ ಟೆಕ್ನಿಕಲ್ ಕೋರ್ಸಲ್ಲಿ BTech ಇದೆ, MTech ಇದೆ, MCA ಇದೆ, BCA ಇದೆ, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಹೀಗೆ ಸುಮಾರು ಹಲವಾರು ಕೋರ್ಸಸ್ ಇದೆ. ಅದರಿಂದ ಒಂದು ಒಳ್ಳೆ ಸಮಾಜಮುಖಿ ಕೆಲಸ ಹೇಳಬೇಕಂದ್ರೆ, ಇಲ್ಲಿ ನೂರಾರು ವಿದ್ಯಾರ್ಥಿಗಳು, ಪೋಷಕರು ಬರ್ತಾರೆ. ಒಂದೇ ಸೂರಿನ ಕೆಳಗಡೆ ಇಷ್ಟು ಕಾಲೇಜ್ ಬಂದು ಮಕ್ಕಳಿಗಾಗಿರ್ಬೋದು, ಪೋಷಕರಿಗೆ ಯಾವ ಕೋರ್ಸ್ ಮಾಡಬೇಕು, ಏನು ಕೋರ್ಸ್ ಮಾಡೋಕ್ಕೆ ಎಷ್ಟೋ ಸಮಸ್ಯೆ ಇದೆ. ಅವ್ರಿಗೆ ಈ ಕೋರ್ಸ್ ಮಾಡಿ ಚೆನ್ನಾಗಿದೆಯಾ, ಈಗ ಬರ್ತಾರೆ ಕಂಪ್ಯೂಟರ್ ಸೈನ್ಸೇ ಮಾಡಿ ಬರಬೇಕು ಅಂತ ಬರ್ತಾರೆ. ನಾವು ಅವ್ರಿಗೆ ಏನು ಮಾಡ್ತೀವಿ, ಎಲ್ಲ ಕೋರ್ಸ್ಗಳ ಬಗ್ಗೆ ಆಪರ್ಚುನಿಟಿ ವೈಸು, ಉದ್ಯೋಗಾವಕಾಶ ಎಲ್ಲಿದೆ, ಮುಂದೆ ಹೆಂಗಿದೆ, ಯಾವ ಕೋರ್ಸ್ ಮಾಡೋದು ಒಳ್ಳೆಯದು, ಯಾವ ರೀತಿ ಪ್ಲೇಸ್ಮೆಂಟ್ಗಳಾಗುತ್ತೆ. ಸೊ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿ ಅವ್ರು ಹೇಳಿರ್ತೀವಿ ಅವ್ರಿಗೆ. ಆ್ಯಂಡ್ ಮೋರ್ ಓವರ್ ನಾವು ಈ ಎಕ್ಸ್ಪೋಸಿಂದ ಬಂದು ಎಷ್ಟೋ ಬಡ ಮಕ್ಕಳಿಗೆ, ಉತ್ತರ ಕರ್ನಾಟಕದಲ್ಲಿ ಬಂದಿರೋ ಮಕ್ಕಳಿಗೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಸಹ ಗೊತ್ತಿರಲ್ಲ. ಈಗ ಏರೋನಾಟಿಕಲ್ ಫೀಲ್ಡ್ ಬಗ್ಗೆ ಕೇಳ್ತಾರೆ, ಏರೋಸ್ಪೇಸ್ ಮಾಡಬೇಕು ಸರ್, ನಾವು ಈ PU ಆಗಿದೆ, ಮುಂದೆ ಏನು ಮಾಡಬೇಕು ಸರ್, ಈ CS ಮಾಡಿದ್ರೆ ಎಷ್ಟು ವರ್ಷ ಲೈಫ್ ಇದೆ, ಅಥವಾ ಏರೋನಾಟಿಕಲ್ ಮಾಡೋದು ಹೆಂಗೆ ಲೈಫ್ ಇದೆ, ಮೆಕ್ಯಾನಿಕಲ್ ಮಾಡೋದು ಹೆಂಗೆ ಲೈಫ್ ಇದೆ, ಪ್ರತಿಯೊಂದು ನೋಡಿ. ಯಾವುದೇ ಕೋರ್ಸ್ಗಳ ಬಗ್ಗೆ ಆಗಿರ್ಬೋದು, ಅವ್ರ ಉದ್ಯೋಗ ಹೇಗೆ ಸಿಗುತ್ತೆ, ಏನೇನು ಕೋರ್ಸ್ ಮಾಡಬೇಕು, ಪ್ರತಿಯೊಂದು ಅವ್ರು ಗೈಡ್ ಮಾಡಿರ್ತೀವಿ. ಅದರಿಂದ ಈ ಒಂದು TV9 ವತಿಯಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು TV9ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಆ್ಯಂಡ್ ಮೋರ್ ಓವರ್ ನಮ್ಮ ಕಡೆಯಿಂದ ಒಂದು ಸಣ್ಣ ಸಮಾಜಮುಖಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ TV9 ಕಡೆಗೆ ನಮ್ಮ ಕಡೆಯಿಂದ ತುಂಬ ಹೃತ್ಪೂರ್ವಕ ವಂದನೆಗಳು ಸರ್. ಸರ್ ನಮ್ಮ ಕಾಲೇಜ್ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾನು ಡಾಕ್ಟರ್ ಸುನೀಲ್ ಅಂತ, ಅಸೋಸಿಯೇಟ್ ಪ್ರೊಫೆಸರು, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್. ಸೊ ನಮ್ಮ ಕಾಲೇಜಲ್ಲಿ ನಾವು ಏರೋನಾಟಿಕಲ್ಸ್ ಫೀಲ್ಡ್ ಇರ್ಬೋದು, ಏರೋಸ್ಪೇಸು, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಸೊ ಇಷ್ಟೆಲ್ಲ ಕೋರ್ಸ್ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕಾಲೇಜಲ್ಲಿ ಪ್ರತಿಯೊಂದು ಹುಡುಗರಿಗೆ ಬೆನಿಫಿಟ್ಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಚೇರ್ಮನ್ ಸ್ಕಾಲರ್ಶಿಪ್ ಇರ್ಬೋದು, ಪ್ರತಿಯೊಂದು ಸಹಾಯ ಮಾಡಿ ಹುಡುಗರಿಗೆ ಏನು ಬೇಕೋ ನಮ್ಮ ಕಡೆಯಿಂದ ಅವ್ರಿಗೆ ಸಹಾಯ ಮಾಡ್ತೀವಿ ಸರ್, ಅಷ್ಟೇ.